Hello my dear friends, in this video class I am explaining about some problems on trigonometry. The question is given 15 cot A is equal to 8, find sin A and sec A. Given condition is 15 cot A is equal to 8. Take 15 cot A is equal to 8. If you take 15 this side, numerator becomes denominator, that becomes 8 by 15. We know that cot A is equal to adjacent by opposite. ಸಪೋಸ್ ನಿಮ್ಗೆ ಕಾಟ್ ಎ ನೆನಪು ಬರಲಿಲ್ಲ ಅಂದರೆ ಟ್ಯಾನ್ ಎ ನೆನಪು ಮಾಡ್ಕೊಳ್ಳಿ. ಟ್ಯಾನ್ ಎ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ ಈಸ್ ರೆಸಿಪ್ರೋಕಲ್ ಆಫ್ ಕಾಟ್, ಕಾಟ್ ಈಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್. ದೇರ್ ಫೋರ್ ಟ್ಯಾನ್ ನೆನಪಿದ್ರೆ ನಿಮಗೆ ಕಾಟ್ ನೆನಪಾಗುತ್ತೆ. ಟ್ಯಾನ್ ಅನ್ನು ಉಲ್ಟಾ ಮಾಡಿ ವಿ ಗೆಟ್ ಅಡ್ಜಸೆಂಟ್ ಬೈ ಅಪೋಸಿಟ್. ಆ್ಯಂಗಲ್ ಎಗೆ ಅಡ್ಜಸೆಂಟ್ ಸೈಡ್ 8 ಯೂನಿಟ್ಸ್, ಆ್ಯಂಗಲ್ ಎಗೆ ಅಪೋಸಿಟ್ ಸೈಡ್ 15 ಯೂನಿಟ್. ನಮಗೆ ಟ್ರಿಗ್ನೋಮೆಟ್ರಿ ಅಂತ ಸಡನ್ ನೆನಪಾಗೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ದೇರ್ ಫೋರ್ ಲೆಟ್ ಅಸ್ ಕನ್ಸಿಡರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಆ್ಯಂಗಲ್ ಎಗೆ ಅಡ್ಜಸೆಂಟ್ ಸೈಡ್ ಎ ಬಿ, ಆ್ಯಂಗಲ್ ಎಗೆ ಅಪೋಸಿಟ್ ಸೈಡ್ ಬಿ ಸಿ. ದೇರ್ ಫೋರ್ ಎ ಬಿ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ 8 ಯೂನಿಟ್ಸ್, ದೇರ್ ಫೋರ್ ಟೇಕ್ ಹಿಯರ್ 8. ಆ್ಯಂಡ್ ಆ್ಯಂಗಲ್ ಎಗೆ ಅಪೋಸಿಟ್ ಸೈಡ್ ಬಿ ಸಿ, ದೇರ್ ಫೋರ್ ಬಿ ಸಿ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ 15, ದೇರ್ ಫೋರ್ ಟೇಕ್ ಹಿಯರ್ 15. ನಮಗೆ ಎ ಸಿ ಈಸ್ ಈಕ್ವಲ್ ಟು ಗೊತ್ತಿಲ್ಲ, ನಾನು ಆಲ್ರೆಡಿ ಆನ್ಸರ್ ಬರ್ದಿಟ್ಬಿಟ್ಟಿದ್ದೇನೆ. ಓಕೆ, ಇವಾಗ ನಮ್ಗೆ ಎ ಸಿ ಈಸ್ ಈಕ್ವಲ್ ಟು ಗೊತ್ತಿಲ್ಲ, ಕ್ವಶನ್ ಮಾರ್ಕ್. We know that Pythagoras theorem, the square of the hypotenuse is equal to sum of the square of the other two sides. The square of the hypotenuse AC square is equal to sum of the square of the other two sides. Other two sides are AB and BC. AB square plus BC square. AC square as it is, AB square is equal to, AB is equal to 8, therefore this becomes 8 square, and BC is equal to 15, therefore this becomes 15 square. AC square is equal to 8 square means 64, 15 square is equal to 225, 225 plus 64 289. If you take square this side, this is square root, therefore square root of 289 17. Okay, ಇವಾಗ ನಮಗೆ ಎ ಸಿ ಗೊತ್ತಾಯಿತು, ಎ ಬಿ ಗೊತ್ತಾಯಿತು, ಬಿ ಸಿ ಗೊತ್ತಾಯಿತು. Now we have to check the value of sin A and sec A. Let us consider first one, sin A. We know that sin theta is equal to opposite by hypotenuse. Therefore here take a sin A is equal to opposite by hypotenuse. Angle A के opposite side BC, therefore BC hypotenuse AC, BC by AC. Substitute the values of BC and AC, we get BC is equal to 15, BC is equal to 15, BC is equal to 15, and the value of AC is equal to 17 ನಮಗೆ ಇಲ್ಲಿ ಸಿಕ್ಕಿದೆ. Therefore this becomes 15 by 17. ಇಲ್ಲಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಇದಾಗಲ್ಲ, therefore this is the final answer. Next, sec A is equal to, we know that sec A is equal to hypotenuse by adjacent. Suppose ನಿಮಗೆ sec A is equal to hypotenuse by adjacent ನೆನಪಾಲಿಲ್ಲ ಅಂದರೆ sec is the reciprocal of cos. cos ನೆನಪು ಮಾಡ್ಕೊಳ್ಳಿ, cos is equal to adjacent by hypotenuse. Therefore cos is the reciprocal sec is equal to cos ಅನ್ನು ಉಲ್ಟಾ ಮಾಡಿದರೆ hypotenuse by adjacent. Okay, hypotenuse by adjacent. Hypotenuse is equal to 17. Adjacent is equal to A adjacent AB 8. 17 by 8. Okay. Next, the next question is, if angle A and angle B are acute angles such that cos A is equal to cos B, then show that angle A is equal to angle B. Please remember, angle A and angle B are acute angles. Angle A and angle B are acute angles ಅಂದರೆ ನಮ್ಮ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಯಲ್ಲಿ ನಾವು 90 ಡಿಗ್ರಿ ಕೊಡಕ್ಕೆ ಬರಲ್ಲ. ಅಂದರೆ ಇನ್ನು ಉಳಿಕಿದ್ದು ಆ್ಯಂಗಲ್ ಸಿಗೆ 90 ಡಿಗ್ರಿ ಕೊಡಬೇಕು. ಓಕೆ, ಆ್ಯಂಡ್ ಸಚ್ ದಟ್ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಒನ್ ಮೋರ್ ರಿಸಲ್ಟ್ ಕೊಟ್ಟಿದ್ದಾರೆ, ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ದೆನ್ ವಿ ಹ್ಯಾವ್ ಟು ಶೋ ದ್ಯಾಟ್ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ. ಫಸ್ಟ್ ನಮಗೆ ಕಾಸ್ ಎನ ಗೊತ್ತಿಲ್ಲ, ಕಾಸ್ ಬಿನ ಗೊತ್ತಿಲ್ಲ. ಓಕೆ, ಫಸ್ಟ್ ನಾವೇನು ಮಾಡಬೇಕು, ಕಾಸ್ ಎ ಕಾಸ್ ಬಿ ವ್ಯಾಲ್ಯೂನ ಚೆಕ್ ಮಾಡಬೇಕು. ಫಸ್ಟ್ ಯು ಹ್ಯಾವ್ ಟು ಚೆಕ್ ದ ವ್ಯಾಲ್ಯೂ ಆಫ್ ಕಾಸ್ ಎ ಆ್ಯಂಡ್ ಕಾಸ್ ಬಿ. ಓಕೆ, ಲೆಟ್ ಅಸ್ ಕನ್ಸಿಡರ್ ಒನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿರಿ, ಎ ಬಿ ಸಿ. ಆ್ಯಂಗಲ್ ಎಗೆ 90 ಡಿಗ್ರಿ ಕೊಡೋ ಹಾಗಿಲ್ಲ, ಆ್ಯಂಗಲ್ ಬಿಗೂ 90 ಡಿಗ್ರಿ ಕೊಡೋ ಹಾಗಿಲ್ಲ, ಆ್ಯಂಗಲ್ ಸಿಗೆ ನಾವು 90 ಡಿಗ್ರಿ ಫಾರ್ಮ್ ಮಾಡಬೇಕು. ಬಿಕಾಸ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಅಕ್ಯೂಟ್ ಆ್ಯಂಗಲ್ಸ್, ಅಂದರೆ 90 ಡಿಗ್ರಿಗಿಂತ ಕಡಿಮೆನೇ ಇರ್ತವೆ. ಓಕೆ, ಆ್ಯಂಗಲ್ ಸಿಗೆ ನಾವು 90 ಡಿಗ್ರಿ ಕೊಟ್ವಿ, ಬೇಕಾದರೆ ಇಲ್ಲಿ ಸಿ ಬದಲಿ ಬೇಕಾದ ವೇರಿಯೇಬಲ್ ಕೊಡಿ ನೀವು ಬೇಕಾದರೆ. ಓಕೆ, ಫಸ್ಟ್ ವಿ ಹ್ಯಾವ್ ಟು ಚೆಕ್ ದ ವ್ಯಾಲ್ಯೂ ಆಫ್ ಕಾಸ್ ಎ. ಕಾಸ್ ಎ ಇಸ್ ಈಕ್ವಲ್ ಟು adjacent by hypotenuse. Angle A ಗೆ adjacent side AC.
AC by AB, hypotenuse AB, cos B, angle B ಗೆ adjacent side BC, AC ಅಲ್ಲ, angle B ಗೆ adjacent side AC, sorry, angle B ಗೆ adjacent side BC by AB. Okay, the given result is cos A is equal to cos B. Substitute the value of cos A and cos B. Cos A is equal to AC by AB, cos B is equal to BC by AB. Okay, AB get cancel, AB ಕ್ಯಾನ್ಸಲ್ ಆಗ್ತವೆ, ಯಾಕೆ ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲಿ ಮಿಡಲ್ ಈಸ್ ಈಕ್ವಲ್ ಟು ಇದೆ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂದರೆ ಎ ಬಿ ಈ ಕಡೆ ತಗೊಳ್ಳಿ, ದಿಸ್ ಇಸ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್, ದೆನ್ ಎ ಬಿ ಗೆಟ್ ಕ್ಯಾನ್ಸಲ್. ಡೈರೆಕ್ಟಾಗಿ ನಾವು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಎ ಬಿ ಕ್ಯಾನ್ಸಲ್, ರಿಮೈನಿಂಗ್ ಹಿಯರ್ ಎ ಸಿ, ಹಿಯರ್ ರಿಮೈನಿಂಗ್ ಬಿ ಸಿ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಮೀನ್ಸ್ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ, ಎ ಸಿ ಈಸ್ ಈಕ್ವಲ್ ಟು ಬಿ ಸಿ, this side equal. We know that in a triangle, angles opposite to equal sides are equal. ನಾವು 8th standard 9th standard ಅಲ್ಲಿ ಕಲಿತು ಬಿಟ್ಟಿರ್ತೀವಿ. Angle opposite to equal sides are equal. ಇವೆರಡು ಸೈಡ್ಸ್ ಈಕ್ವಲ್ ಇದ್ರೆ ಇವೆರಡು ಸೈಡ್ಸ್ಗೆ ಅಪೋಸಿಟ್ ಇರೋ ಆ್ಯಂಗಲ್ಸು ಈಕ್ವಲ್ ಇರ್ತಾವಂತ ಇದ್ರ ಮೀನಿಂಗ್. ಅಂದರೆ ಬಿ ಸಿಗೆ ಅಪೋಸಿಟ್ ಇರೋ ಆ್ಯಂಗಲ್ ಎ. ನೆಕ್ಸ್ಟ್ ಎ ಸಿಗೆ ಅಪೋಸಿಟ್ ಇರೋ ಆ್ಯಂಗಲ್ ಬಿ. ಮೀನ್ಸ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ, ಆರ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. Hence theorem proved. Okay, I hope you all understood. Okay, thank you.